ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಅಧ್ಯಕ್ಷ ಕಿಡಿಕಾರಿದ್ದಾರೆ. 2A ಮೀಸಲಾತಿ ಫೈಟ್ ಈ ಮೂಲಕ ಮತ್ತಷ್ಟು ಜೋರಾಗ್ತಾ ಇದೆ. ನಮ್ಮ ಅನ್ನದ ತಟ್ಟೆಗೆ ಕೈ ಹಾಕಿದ್ರೆ ಕೈ ಕತ್ತರಿಸ್ತೀವಿ ಅಂತ ಹೇಳಿರೋದವರು. ಪಂಚಮಸಾಲಿ ಮೀಸಲಾತಿ ಹೋರಾಟದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಶ್ರೀಗಳು ಬಿಜೆಪಿಯ ಏಜೆಂಟ್ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಜಯ ಮೃತ್ಯುಂಜಯ ಶ್ರೀ ಹೋರಾಟವನ್ನ ನಾವು ಖಂಡಿಸ್ತಾ ಇದ್ದೇವೆ. ಮೈಸೂರಿನಲ್ಲಿ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಸಭೆಯಲ್ಲಿ ಈ ರೀತಿಯ ಮಾತುಗಳು ಕೇಳಿ ಬಂದಿವೆ ಆ ಅಧ್ಯಕ್ಷರಿಂದ. ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಅಧ್ಯಕ್ಷರು ಈ ರೀತಿ ಕಿಡಿಕಾರಿದ್ದಾರೆ. ನಮ್ಮ ಅನ್ನದ ತಟ್ಟೆಗೆ ಕೈ ಹಾಕಿದ್ರೆ ಆ ಕೈನೇ ಕತ್ತರಿಸಾಕ್ಬಿಡ್ತೀವಿ ನಾವು. ತಿಳ್ಕೊಳ್ಳಿ, ಹೇಳ್ತಾ ಇರೋದು ನಾನು. ನಮ್ಮ ಅನ್ನದ ತಟ್ಟೆಗೆ ಕೈ ಹಾಕಬೇಡಿ ದಯವಿಟ್ಟು. ನೀವು ಯಾವ ಮೀಸಲಾತಿನ ಕೇಳ್ಕೊಳ್ಳಿ, 10% ಮೀಸಲಾತಿ ತಗೊಳ್ಳಿ, ಬೇರೆ ಕಡೆ ಹೋಗಿ. ನಮ್ಮ 2A ವರ್ಗಕ್ಕೆ ಕೈ ಹಾಕಬೇಡಿ. ನಮ್ಮ ತಿನ್ನುವ ಅನ್ನವನ್ನು ಕಿತ್ಕೋಬೇಡಿ ದಯವಿಟ್ಟು. ನೀವು ಸ್ವಾಮೀಜಿ ಇದ್ದೀರಿ, ನಿಮಗೆ ಮಮಕಾರ ಇರಬೇಕು, ಮಾನವೀಯತೆ ಇರಬೇಕು, ಮನುಷ್ಯತ್ವ ಇರಬೇಕು. ಆ ಕಾರಣಕ್ಕಾಗಿ ಈ ಸಭೆಯ ಮೂಲಕ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಮ್ಮ ಅನ್ನದ ತಟ್ಟೆಗೆ ಕೈ ಹಾಕಿದ್ರೆ ಆ ಕೈನೇ ಕತ್ತರಿಸಾಕ್ಬಿಡ್ತೀವಿ ನಾವು. ತಿಳ್ಕೊಳ್ಳಿ, ಹೇಳ್ತಾ ಇರೋದು ನಾನು. ನಮ್ಮ ಅನ್ನದ ತಟ್ಟೆಗೆ ಕೈ ಹಾಕಬೇಡಿ ದಯವಿಟ್ಟು. ನೀವು ಯಾವ ಮೀಸಲಾತಿನ ಕೇಳ್ಕೊಳ್ಳಿ, 10% ಮೀಸಲಾತಿ ತಗೊಳ್ಳಿ, ಬೇರೆ ಕಡೆ ಹೋಗಿ. ನಮ್ಮ 2A ವರ್ಗಕ್ಕೆ ಕೈ ಹಾಕಬೇಡಿ. ನಮ್ಮ ತಿನ್ನುವ ಅನ್ನವನ್ನು ಕಿತ್ಕೋಬೇಡಿ ದಯವಿಟ್ಟು. ನೀವು ಸ್ವಾಮೀಜಿ ಇದ್ದೀರಿ, ನಿಮಗೆ ಮಮಕಾರ ಇರಬೇಕು, ಮಾನವೀಯತೆ ಇರಬೇಕು, ಮನುಷ್ಯತ್ವ ಇರಬೇಕು. ಆ ಕಾರಣಕ್ಕಾಗಿ ಈ ಸಭೆಯ ಮೂಲಕ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಮ್ಮ ಅನ್ನದ ತಟ್ಟೆಗೆ ಕೈ ಹಾಕಿದ್ರೆ ಆ ಕೈನೇ ಕತ್ತರಿಸಾಕ್ಬಿಡ್ತೀವಿ ನಾವು. ಅದ್ರ ಬಗ್ಗೆ ತಿಲಿಕೇಶನಕ್ಕೆ ಹೋಗಲ್ಲ. ಹಿಂದೆಲ್ಲ CM ಇದ್ದಾರೆ ಅನ್ಸುತ್ತಾ ನಿಮಗೆ? ಏನು ಈ ಎಲ್ಲ ಬೆಳವಣಿಗೆ ಅವು ಏನು ಮಾತಾಡ್ತಾರಲ್ರಿ ಪುಡಾರಿಗಳು ಮಾತಾಡ್ತಾರಲ್ಲ, ಯಾರ್ದಂತ ನಾನೇ ಕೇಳಕ್ಕೆ ಹೋಗಲಿ. ಅದು ಮುಂಚಿಂದ ಕಾಯಿ ಹಿಂಗೆ ಐತಿ. ನಾನು 2020 ಹೋರಾಟ ಮಾಡ್ಬೇಕು, 4 ಮಂದಿ ಕಾಯಿ ಮಾಡ್ತಿದ್ರು ಬೆಂಗಳೂರಾಗ. ಅರ್ಜಿ ಕೊಡೋದು, ಹೇಳಿಕೆ ಕೊಡಿಸೋದು, ಗಾಂಧಿ ಸರ್ಕಲ್ ಕೂತ್ಕೊಂಡು ಪ್ರತಿಭಟನೆ ಮಾಡೋದು. ಅವ್ರು ಮಾಡ್ಕೊಳ್ಳಿ. ಕೇಳೋಕೆ ನಮಗೆ ಕೊಟ್ಟಾರೆ, ಬೇಡ ಅಂತ ಹಕ್ಕು ನಿಮಗೆ ಯಾರು ಕೊಟ್ಟಾರೆ? ನಮಗೇನು ಹೇಳೋಕ್ಕೈತೆ? ನಿಮಗೆ ಇಷ್ಟೆಲ್ಲ ಕೋರ್ಟ್ ಮೆಟ್ಲ್ಯಾರ ನೀವು. ನಾವು ಕೇಳ್ತೀವಿ, ಕೊಡೋದು ಬಿಡು ಸರ್ಕಾರ ಬಿಟ್ಟಿದ್ದು. ಈ ಸರ್ಕಾರ ಕೊಡ್ಲಿಕ್ಕೆ ಮುಂದೆ ಬರೋ ಸರ್ಕಾರ ಕೇಳ್ತೇವೆ. ನ್ಯಾಯವನ್ನು ಕೇಳುವಂಥ ಮಾರ್ಗ ನಮಗೆ ಅಂಬೇಡ್ಕರ್ ಕೊಟ್ಟಿದ್ದು. ನ್ಯಾಯ ಕೇಳಿ ನಾವು ಹೋರಾಟ ಮಾಡ್ತೀವಿ. ಕೊನೆಯದಾಗಿ ಸ್ವಾಮೀಜಿ, ಏನು ಸುಮಾರು 20 ಜನ ಶಾಸಕರಿದ್ದಾರೆ ಕಾಂಗ್ರೆಸ್ ಮತ್ತು BJPಯಲ್ಲಿ. ಯಾರು ಕೂಡ ಅಷ್ಟೊಂದು ತಮ್ಮ ಯತ್ನಾಳ್ ಅವರನ್ನು ಹೊರತುಪಡಿಸಿದರೆ ಯಾರೂ ಬರ್ತಿಲ್ಲ ಅನ್ನುವಂಥದ್ದು, ಮತ್ತು ಹಿಂದೆ ಇತರ ಲಾಭ ಪಡೆದವರು ಏನು ಮಾಡ್ತಿದ್ದಾರೆ ಅನ್ನೋದು. ಪಂಚಮಸಾಲಿ ಜನಾಂಗದಲ್ಲಿ ಹುಟ್ಟಿ, ಪಂಚಮಸಾಲಿ ಅನ್ನ ಉಂಡು, ಪಂಚಮಸಾಲಿ ಹೆಸರಲ್ಲಿ ಶಾಸಕರಾಗಿ, ಪಂಚಮಸಾಲಿ ಒಂದು ಓಟ್ ಪಡ್ಕೊಂಡು ಬೆಳೆದಂಥವ್ರು ಎತ್ತ ತಾಯಿಗೆ ದ್ರೋಹ ಮಾಡುವಂಥ ಕೆಲಸ ಮಾಡಿದರೆ ಸಮಾಜ ನಿಮ್ಮ ಮೇಲೆ ಅಗೌರವ ಕೊಡುತ್ತೆ. ಯಾರು ಜನ್ಮ ಕೊಟ್ಟಂಥ ಸಮಾಜಕ್ಕೆ ಗೌರವ ಕೊಟ್ಟು ಅಧಿವೇಶನ ಮಾತಾಡ್ತಾರೋ ಅವ್ರ ಇತಿಹಾಸ ಉಳಿತಾರೆ. ಯಾರು ಜನ್ಮ ಕೊಟ್ಟಂಥ ಸಮಾಜಕ್ಕೆ ಮೋಸ ಮಾಡ್ತಾರೋ ಜನರಿಂದ ಅವ್ರು ದೂರ ಆಗ್ತಾರೆ. ಇಷ್ಟು ಮಾತ್ರ ಹೇಳಕ್ಕೆ ಇಚ್ಛೆ ಪಡ್ತಾರೆ. ಒಂದು ವೇಳೆ ಏನಾದರೂ CM ಅವರು ತಮ್ಮ ಹೋರಾಟಕ್ಕೆ ಮನೆಯದೇ ಇದ್ದರೆ ಮುಂದೆ ತಮ್ಮ ಹೋರಾಟ ಹೆಂಗಿರುತ್ತೆ? ಅವ್ರ ಮನೆ ಅಂತ ಪ್ರಶ್ನೆಯಲ್ಲಿ ಹೇಳ್ಬಿಟ್ರೆ ಮುಂಚೆ ಕೊಡೋಕ್ಕಾಗಲ್ಲ, ಲಿಂಗಾಯತ ಮೀಸಲಾತಿ ಕೊಡೋಕ್ಕಾಗಲ್ಲ ಅಂದಮೇಲೆ ಮುಗಿದೋತು. ನಾನು ಮೀಸಲಾತಿ ಕೊಡುವಂಥ ಮಾರ್ಗ ಹುಡಿತೀನಿ. ಮಾರ್ಗ ಹುಡ್ಕೊಂಡು ಇವ್ರು ನ್ಯಾಯ ಕೊಡಲ್ಲ ಅಂತ ಹೇಳ್ಯಾರ. ನ್ಯಾಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಮಹಾದೇವ ಸ್ವಾಮಿ. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಹಾದೇವ ಸ್ವಾಮಿ, ಗಮನಿಸ್ತಾ ಇದ್ದೀವಿ ಸ್ವಾಮೀಜಿಗಳ ವಿರುದ್ಧ ಆಕ್ರೋಶ ಭರಿತ ಮಾತುಗಳು. ನಮ್ಮ ತಟ್ಟೆಗೆ ಕೈ ಹಾಕಿ ಅನ್ನ ಕಸ್ಕೊಂಡ್ರೆ ಆ ಕೈನೇ ಕತ್ತರಿಸ್ಬಿಡ್ತೀವಿ ಅನ್ನೋ ರೇಂಜಿಗೆ ಮಾತಾಡ್ತಾ ಇದ್ದಾರೆ. ಏನೆಲ್ಲ ವಿಚಾರಗಳು ಈಗ ಪ್ರಸ್ತಾಪ ಆಯಿತು, ಏನು ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್, ಪ್ರಮುಖವಾಗಿ ಇವತ್ತು ಏನು ಪಂಚಮಸಾಲಿ ಹೋರಾಟ ಏನಿದೆ ಆ ಹೋರಾಟವನ್ನು ಖಂಡಿಸಿ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಜೊತೆಗೆ ಅಹಿಂದ ಸಂಘಟನೆಗಳು ಕೂಡ ಒಂದು ಸಭೆಯನ್ನು ಮಾಡಿದ್ವು. ಆ ಸಭೆಯಲ್ಲಿ ಒಂದಷ್ಟು ನಿರ್ಣಯಗಳನ್ನು ಕೂಡ ಕೈಗೊಂಡಿರುವಂಥದ್ದು. ಅಂದರೆ ಹಿಂದುಳಿದ ವರ್ಗಗಳಿಗೆ ಇದರಿಂದ ಅನ್ಯಾಯವಾಗುತ್ತೆ. ಆದರೆ ಸ್ವಾಮೀಜಿಯವರು, ಜಯಮೃತ್ಯುಂಜಯ ಸ್ವಾಮೀಜಿಯವರು ಹೋರಾಟವನ್ನು ಮಾಡ್ತಾ ಇರುವಂಥದ್ದು ಯಾವುದೋ ಒಂದು ಪಕ್ಷದ ಏಜೆಂಟರ ರೀತಿ ವರ್ತನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಏನು CM ಸಿದ್ದರಾಮಯ್ಯವರ ವಿರುದ್ಧವಾಗಿ ಅವಹೇಳನಕಾರಿಯಾಗಿ ಮಾತನಾಡ್ತಾ ಇರ್ತಕ್ಕಂತಹ ಜಯಮೃತ್ಯುಂಜಯ ಸ್ವಾಮೀಜಿಯವರು ಈ ಒಂದು ಹುದ್ದೆಯಲ್ಲಿ ಇರೋದಕ್ಕೆ, ಅಂದರೆ ಸ್ವಾಮೀಜಿಯವರ ಆಗಿರಲಿಕ್ಕೆ ನಾಲಾಯಕ್ ಅಂತನ್ನುವಂತಹ ಮಾತನ್ನು ಕೂಡ ಹೇಳಿರುವಂಥದ್ದು. ಜೊತೆಗೆ ಒಂದಷ್ಟು ಪ್ರಚೋದನಕಾರಿಯಾದಂತಹ ಮಾತುಗಳನ್ನು ಕೂಡ ಏನು ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಅಧ್ಯಕ್ಷರಾಗಿರುವಂತಹ KS ಶಿವರಾಮ್ ಅವರು ಹೇಳಿರುವಂಥದ್ದು. ಅಂತಂದರೆ ಅವರ ಕೈಯನ್ನು ಕತ್ತರಿಸ್ತೇವೆ, ನಮ್ಮ ತಟ್ಟೆಯಲ್ಲಿರುವಂತಹ ಅನ್ನಕ್ಕೆ ಕೈ ಹಾಕಿದರೆ ಅಂತನ್ನುವಂತಹ ಮಾತನ್ನು. ಯಾಕಂದರೆ ಸಹಜವಾಗಿಯೇ ಕೂಡ ಏನು ಹೋರಾಟದ ವಿಚಾರದಲ್ಲಿ ತಮಗೆ ಮೀಸಲಾತಿ ಬೇಕು ಅಂತನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗ ಪಂಚಮಸಾಲಿಗಳು ಸಾಕಷ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದರೆ ಅದಕ್ಕೆ ಕಿಡಿಯನ್ನು ಹೊತ್ತಿಸುವಂಥ ನಿಟ್ಟಿನಲ್ಲಿ ಈಗ ಒಂದು ರೀತಿಯಾದಲ್ಲಿ ಇದು ವಿವಾದಾತ್ಮಕವಾದಂತಹ ಹೇಳಿಕೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಅವರು ಶಾಂತಿಯುತವಾಗಿ ಹೋರಾಟವನ್ನು ಮಾಡಬೇಕು, ಅಥವಾ ಇವರ ನಿರ್ಧಾರಗಳೇನಿದೆ ಅದನ್ನು ಸರ್ಕಾರಕ್ಕೆ ತಿಳಿಸಬೇಕು. ಆದರೆ ಈ ರೀತಿಯಾದಂಥ ಹೇಳಿಕೆಗಳೇನಿದೆ ಆದಷ್ಟು ಮತ್ತಷ್ಟು ಹೋರಾಟಗಾರರನ್ನ
ಕೆರಳಿಸುವಂತಹ ಸಾಧ್ಯತೆ ಇದೆ. ಜೊತೆಗೆ ಈಗಾಗಲೇ ಕೂಡ ಹಿಂದುಳಿದ ವರ್ಗಗಳು ಒಂದು ಸಭೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ನಿರ್ಣಯಗಳನ್ನು ಮಾಡಿರುವಂಥದ್ದು. ಯಾವುದೇ ಕಾರಣಕ್ಕೂ ಪಂಚಮಶಾಲಿಗೆ 2A ಮೀಸಲಾತಿಯನ್ನು ಕೊಡಲಿಕ್ಕೆ ನಾವು ಬಿಡಬಾರದು. ನಾವು ಕೂಡ ಮುಂದಿನ ದಿನಗಳಲ್ಲಿ ಮೈಸೂರಿನಿಂದ ಕೂಡ ಬೆಂಗಳೂರಿನವರೆಗೂ ಮಾಹಿತಿಗಾಗಿ. ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಟಾಪ್ 30ಯಲ್ಲಿ ನಟ ದರ್ಶನ್ಗೆ ಅಂತೂ ರೆಗ್ಯುಲರ್ ಬೇಲ್ ಸಿಹಿ ಸಿಕ್ಕಿದೆ. ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಿಯಲ್ಲಿ ವಿಜಯಲಕ್ಷ್ಮಿ ಸಲ್ಲಿಸಿದಂತಹ ಪೂಜೆ ಫಲ ನೀಡಿದೆ. ನರಸಿಂಹ ಅಡಿಗರ ನೇತೃತ್ವದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಚಂಡಿಕಾ ಯಾಗ ನಡೆಸಿದ್ರು. ಜುಲೈ 26ರಂದು ಚಂಡಿಕಾ ಯಾಗ ಮಾಡಿದ್ರು. ದೇವಿ ಕೃಪೆಯಿಂದ ನಟ ದರ್ಶನ್ಗೆ ರಿಲೀಫ್ ಸಿಕ್ಕಿದೆ ಎನ್ನಲಾಗ್ತಾ ಇದೆ. ರೇಣುಕಸ್ವಾಮಿ ಹತ್ಯೆ ಕೇಸ್ನಲ್ಲಿ ನಟ ದರ್ಶನ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಜಾಮೀನು ಸಿಕ್ಕ ಬೆನ್ನಲ್ಲೇ ದರ್ಶನ್ ಮನೆ ಬಳಿ ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ. ತೂಗುದೀಪ ನಿಲಯದ ಬಳಿ ಫ್ಯಾನ್ಸ್ ದಂಡೆ ಹರಿದು ಬರ್ತಾ ಇದೆ. ರಕ್ಷಿತನ್ನು ಅಭಿಮಾನಿ ರಕ್ತದಲ್ಲಿ ಬರೆದಿರೋ ದರ್ಶನ್ ಫೋಟೋ ಹಿಡಿದು ಬಂದು ಅಭಿಮಾನ ಮೆರೆದಿದ್ದಾರೆ. ನಟ ದರ್ಶನ್ ಬಿಡುಗಡೆ ಬಗ್ಗೆ ಫ್ಯಾನ್ಸ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ಹುಟ್ಟದಾಗೆ ಡಿ ಬಾಸ್ ಅಭಿಮಾನಿ, ನಾನು ಬುದ್ಧಿ ಬಂದಾಗಿಂದ ಡಿ ಬಾಸ್ ಅಭಿಮಾನಿನೇ. ಅದು ಅಭಿಮಾನಿ ಅನ್ನೋದು ನಮ್ಮ ಬ್ಲಡ್ಡಲ್ಲೇ ಇದೆ, ಅದು ಬ್ಲಡ್ಡಲ್ಲೇ ಇದೆ, ಯಾರೂ ಏನು ಮಾಡೋಕ್ಕಾಗಲ್ಲ. ನಾವು ಖಂಡಿತ ಡಿ ಬಾಸ್ ಅಭಿಮಾನಿನೇ. ಇಷ್ಟು ದಿನ ನಟ ದರ್ಶನ್ ಸೇರಿದಂತೆ ಅನೇಕರು ಜೈಲಿನಲ್ಲಿದ್ದರು. ನಿನ್ನೆ ಅಷ್ಟೇ ಬೇಲ್ ಸಿಕ್ಕಿದೆ, ಅಂದರೆ ಒಂದಷ್ಟು ರಿಲ್ಯಾಕ್ಸ್ ಅಂತೂ ಆಗಿದ್ದಾರೆ ಅವರು. ಸೊ ಇದಕ್ಕೆ ಯಾವ ರೀತಿಯಾದಂಥ ಒಂದು ಅಭಿಮಾನವಾಗಿ ಯಾವ ರೀತಿಯಾದಂಥ ವ್ಯಕ್ತವನ್ನು ಪಡಿಸ್ತೀರಾ? ನನಗಂತೂ ತುಂಬ ಬೇಜಾರಾಯಿತು. ಅವರು ಒಳಗಡೆ ಹೋದಾಗ ಏನೋ ಇವಾಗ ಮಿಕ್ಕಿದ್ದು ಬ್ಯಾಡ್ ಕಮೆಂಟ್ಗೆ ಆ ಥರ ಮಾಡಿದವರು ಇವಾಗ ಅಲ್ಲಿ ಇಲ್ಲಿ ಎಲ್ಲ ರೇಪ್ ದರ್ಶನ್ಗೆ ಬೇಲ್ ಸಿಕ್ಕಾಯ್ತು. ರಾಜಕೀಯಕ್ಕೆ ಹೋಗ್ತಾರಾ ದರ್ಶನ್ ಅನ್ನೋ ಚರ್ಚೆ ಜೋರಾಗಿದೆ. ದರ್ಶನ್ ಬಿಡುಗಡೆ ಬಗ್ಗೆ ಅವಧೂತ ಅರ್ಜುನ್ ಗುರೂಜಿ ಭವಿಷ್ಯವನ್ನ ನುಡಿದಿದ್ರು. 2025ಕ್ಕೆ ಒಳ್ಳೆಯ ದಿನಗಳು ಬರಲಿವೆ ಅಂತ ಹೇಳಿದ್ದ ಗುರೂಜಿ ರಾಜಕೀಯ ಪ್ರವೇಶದ ಬಗ್ಗೆಯೂ ಭವಿಷ್ಯವನ್ನ ನುಡಿದಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಅರ್ಜುನ್ ಗುರೂಜಿ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ನೀಡಿದ್ದಾರೆ. ಖಂಡಿತವಾಗ್ಲೂ ಮುಂದಿನ ದಿವಸಗಳಲ್ಲಿ ದರ್ಶನ್ ಅವರು ರಾಜಕೀಯಕ್ಕೆ ಬಂದೇ ಬರ್ತಾರೆ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಆಸ್ತಿ ಅವರು, ನಮ್ಮ ಕನ್ನಡಿಗರಿಗೆ ಒಂದು ಆಸ್ತಿ, ಅದರಲ್ಲೂ ನಮ್ಮ ಮೈಸೂರಿಗೆ ಅಂತಂದರೆ ಒಂದು ಹೆಮ್ಮೆಯ ಮಗ ಅವರು. ಹಾಗಾಗಿ ಖಂಡಿತವಾಗ್ಲೂ ಚಿತ್ರರಂಗದಲ್ಲೂ ಕೂಡ ಉತ್ತಮ ಭವಿಷ್ಯ ಇದೆ. ಮುಂದಿನ ದಿವಸಗಳಲ್ಲಿ ನಮ್ಮ ಕನ್ನಡ ಚಿತ್ರರಂಗವನ್ನು ಎತ್ತುವಂಥ ಒಂದು ಕೆಲಸವನ್ನಾಗುತ್ತೆ. ಅದರ ಜೊತೆಗೆ ಕೆಲವು ವರ್ಷಗಳು ಕಳಿಬೇಕು. ಕೆಲವು ವರ್ಷಗಳು ಕಳೆದಾಗ ಅವರು ಖಂಡಿತವಾಗ್ಲೂ ಮುಂದಿನ ದಿವಸಗಳಲ್ಲಿ ದರ್ಶನ್ ಅವರು ರಾಜಕೀಯಕ್ಕೆ ಬಂದೇ ಬರ್ತಾರೆ. ರೇಣುಕಸ್ವಾಮಿ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಕೊಲೆ ಕೇಸ್ನಲ್ಲಿ ಬೇರೆಯದ್ದೇ ಕತೆ ಇದೆಯಾ ಅಂತ ಕಾಂಗ್ರೆಸ್ ಶಾಸಕ ನರೇಂದ್ರ ಸ್ವಾಮಿ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಕೊಲೆ ಪ್ರಕರಣದಲ್ಲಿ ದರ್ಶನ್ ಪಾತ್ರ ಏನು ಗೊತ್ತಿಲ್ಲ, ಈ ಬಗ್ಗೆ ಕೋರ್ಟ್ ನೋಡ್ಕೊಳ್ಳುತ್ತೆ. ಆದರೆ ಮೇಲ್ನೋಟಕ್ಕೆ ಅದು ಬೇರೆಯದ್ದು ಇದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ನರೇಂದ್ರ ಸ್ವಾಮಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಇದು ನ್ಯಾಯಾಲಯದ ವಿಚಾರ ಆಗಿರೋದ್ರಿಂದ